ಅವತ್ತೇನೋ ಕೆಟ್ಟಗಳಿಗೆ ಅಣ್ಣ, ಅದಕ್ಕೆ ರಾಂಗ್ ಡಿಸಿಷನ್ ತಗೊಂಡ್ರು. ರಾಂಗ್ ಡಿಸಿಷನ್ನ ರೈಟ್ ಮಾಡೋ ಒಳ್ಳೆ ಮನಸ್ಸಿರೋದಕ್ಕೆ ಅಣ್ಣ ಇವತ್ತಿಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದು ಅಲ್ವಾ? ಆದ್ಯ ಯಾವಾಗಲೂ ಹೇಳ್ತಿರೋಳು ನಮ್ಮ ಅಣ್ಣಂದು ಹೆಂಗರಳು ಅಂತ. ಈಗ ನಿಜ ಅನ್ನಿಸ್ತಿದೆ, ಅಮೂಲ್ಯನ ವಾಪಸ್ ಕರ್ಸ್ಕೊಳ್ತಿರೋದು ನಿಜವಾಗ್ಲೂ ಒಳ್ಳೆ ಕೆಲಸ. ಶಿ ಡಿಸರ್ವ್ ಇಟ್, ಯುನೋ. ಹಾಗಿದ್ರೆ ನಾನು ರೀಜಾಯ್ನಿಂಗ್ ಪೇಪರ್ಸ್ನೆಲ್ಲ ರೆಡಿ ಮಾಡಿಬಿಡ್ತೀನಿ. ಹೇಗಿದ್ರು ಕಂಪನಿಗೆ ತುಂಬ ಜನ ಲೇಡೀಸ್ ಬರ್ತಾ ಇದ್ದಾರೆ, ಅವ್ರನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಇವರೇ ಸರಿ ಬಿಡಿ. ಓ ಹೌದಾ? ನಾವು ಬರೀ ಜನರನ್ನಲ್ಲ, ಸಿಚುವೇಶನ್ ಕೂಡ ಚೆನ್ನಾಗೇ ಹ್ಯಾಂಡಲ್ ಮಾಡ್ತೀವಿ. ಎಂತ ಓವರ್ ಆಕ್ಟಿಂಗ್ ಹುಡುಗಿ ಇವಳು. ಈ ಸಿಚುವೇಶನ್ ಬಳಸ್ಕೊಂಡು ಕೆಲಸ ಕೆಡಿಸ್ಕೊಂಡ್ಲು. ಅಬ್ಜೆಕ್ಷನ್ ಮಾಡಿದ್ರೆ ವಿಕ್ರಾಂತ್ ಮ್ಯಾಟ್ರ್ ಹೊರಗೆ ಬರುತ್ತೆ. ಛೇ, ಸಾರಿಕಾ ಪ್ಲೀಸ್, ನಾನು ಅಗ್ರಜನ ಅಮ್ಮನ ಬಂದರು ಅಂದ್ಕೊಂಡಿದ್ದೆ. ವೈ ಡಿಡ್ ಯು ಕಮ್? ಗೆಟ್ ಔಟ್ ಆಫ್ ದ ರೂಮ್. ವಿಕ್ರಾಂತ್, ನಾನಿಲ್ಲಿಂದ ಹೋಗೋದಕ್ಕೆಲ್ಲ ಬಂದಿರೋದು, ಮೂವ್ಮೆಂಟಾಗಿ ಇಲ್ಲೇ ಇರೋದಕ್ಕೆ. ನೀವು ಇಷ್ಟೊತ್ತಾದರೂ ತಿಂಡಿ ತಿಂದಿಲ್ಲ ಅಂತ ಗೊತ್ತಾಗಿ ನಾನೇ ತಗೊಂಡು ಬಂದಿದ್ದೀನಿ. ನಾನೇ ತಿನ್ನಿಸ್ಲಾ? ಸ್ಟಾಪ್ ಪ್ರಿಟೆಂಡಿಂಗ್ ಸಾರಿಕಾ. ನಿನ್ನ ಕಾಳಜಿ ಎಲ್ಲ ನಂಗೆ ಬೇಕಾಗಿಲ್ಲ. ಏನು ಪರ್ಮನೆಂಟಾಗಿ ಇಲ್ಲೇ ಇರ್ತೀಯ? ಬುಲ್ಶಿಟ್. ಸುಮ್ಮನೆ ಭ್ರಮೇಲೆಲ್ಲ ಬದುಕ್ಬೇಡ. ಕಮಾನ್ ವಿಕ್ರಾಂತ್, ನಮ್ಮಿಬ್ರು ಮನೆಯಲ್ಲಿ ನಮ್ಮ ಮದುವೆ ಬಗ್ಗೆ ಮಾತುಕತೆ ಆಗಿದೆ. ಇನ್ನೇನು ಸದ್ಯದಲ್ಲಿ ಎಂಗೇಜ್ಮೆಂಟು ಆಗೋದಿದೆ. ನಾನ್ಸೆನ್ಸ್. ಪೂವ ಜೋಕ್. ಹಾ, ನಾನು ಯಾವಾಗ ಇದಕ್ಕೆಲ್ಲ ಒಪ್ಪಿಗೆ ಕೊಟ್ಟೆ? ಅದೇ ನಿಮ್ಮ ಮಾಜಿ ಲವರ್ ಆರ್ತಿದಾಳಲ್ಲ, ಅವಳು ಇನ್ನೊಬ್ರನ್ನ ಮದುವೆ ಆಗೋಕೆ ಒಪ್ಪಿಗೆ ಕೊಟ್ಟ ಮೇಲೆ. ಶಟ್ ಅಪ್ ಸಾರಿಕಾ. ಅವ್ರು ಒಪ್ಕೊಂಡ್ರು ಅಂದ್ರೆ ನಾನು ಒಪ್ಕೊಂಡಿಲ್ಲ. ನನ್ನನ್ನು ಕೇಳ್ದೆ ಡಿಸಿಷನ್ ತಗೊಳಕ್ಕೆ ನೀವೆಲ್ಲ ಯಾರೋ? ನನ್ನ ವಿಷಯದಲ್ಲಿ ತಲೆ ಹಾಕೋಕೆ ಬರಬೇಡ. ಹಾಗೆ ಆರ್ತಿ ವಿಷಯದಲ್ಲೂ ಅಷ್ಟೇ. ಯಾರೋ ಕೆಲ್ಸಕ್ಕೆ ಬಾರ್ದವಳನ್ನ ವಹಿಸ್ಕೊಂಡು ನನ್ನ ಹತ್ರನೇ ಹೀಗೆ ಮಾತಾಡ್ತಿದ್ದೀರಲ್ಲ. ನಾನು ಅವತ್ತೇ ನಿಮ್ಗೆ ಹೇಳ್ದೆ, ಅವಳು ನಿಮ್ಮನ್ನ ಜಸ್ಟ್ ಯೂಸ್ ಮಾಡ್ಕೋತಿದ್ದಾಳ ಅಷ್ಟೇ. ಆ ಬಿಕಾರಿಗೋಸ್ಕರ ನನ್ನನ್ನು ದೂರ ಮಾಡ್ಕೋತಾ ಇದ್ದೀರಲ್ಲ. ನೋಡಿ, ನನ್ನ ಕೋಪ ನೆತ್ತಿಗೆ ಇರ್ತಾ ಇದೆ. ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡಿ. ಅನ್ಯಾಯವಾಗಿ ನನ್ನ ಕೈಯಿಂದ ತಪ್ಪು ಮಾಡೋ ಥರ ಮಾಡಬೇಡಿ. ಕೋಪ ಬಂದ್ರೆ ಏನು ಮಾಡ್ತೀರಾ? ಹೊಡಿತೀರಾ? ನೋ ಪ್ರಾಬ್ಲಮ್, ಹೊಡಿರಿ. ಈ ನೆಪದಲ್ಲಾದರೂ ನೀವು ನನ್ನನ್ನು ಮುಡ್ತೀರಾ ಅಂತ ನಾನು ಖುಷಿ ಪಡ್ತೀನಿ. ಬಾಸ್, ಅದೇನೋ ಸ್ಯಾಲ್ರಿ ಹೈಕು ಅಂದ್ರಲ್ಲ, ಅದೆಷ್ಟು ಅಂತ ಹೇಳ್ಬಿಟ್ರೆ HR ಹತ್ರ ಮಾತಾಡ್ಬಿಡ್ತೀನಿ. ಇರ್ಲಿ ಬಾಸ್, ಆಮೇಲೆ ಮಾತಾಡ. ಸರಿ, ಹಾಗಿದ್ರೆ ಆದಷ್ಟು ಬೇಗ ವಾಪಸ್ ಕೆಲ್ಸಕ್ಕೆ ಜಾಯ್ನ್ ಆಗ್ಬಿಡು. ಆಮೇಲೆ ಕೋಪ ಬಂತು ಅದು ಇದು ಅಂತ ಕೈ ಕೊಡ್ಬೇಡ. ಏನೋ? ಆಯ್ತಣ್ಣ, ಕೋಪ ಮಾಡ್ಕೊಳ್ಳಲ್ಲ. ಆಲ್ ದ ಬೆಸ್ಟ್ ಮೇಡಮ್, ಸೂನ್ ಸಿ ಯು. ಸರಿ, ಹಾಗೆ ನಾನು ಬರಲ್ಲ. See you then. Yeah. See you. ಈ ಬಜಾರಿ, ನಾನಿಂಗೆ ವಾಪಸ್ ಕೆಲ್ಸಕ್ಕೆ ಬಾ ಅಂತ ಹೇಳಿದ್ನ? ನಿನಗೆ ಸ್ಯಾಲ್ರಿ ಜಾಸ್ತಿ ಕೊಡ್ತೀನಿ ಅಂತ ಬೇರೆ ಹೇಳಿದ್ನ? ಅಷ್ಟಲ್ಲದೆ ನಾನು ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ. ಯಾಕೆ ನನ್ನ ಬೆನ್ನಿಂದ ಬಿದ್ದು ನನಗೆ ಟಾರ್ಚರ್ ಕೊಡ್ತಿದ್ಯಾ? ನಿಂಗೆ ಸ್ವಲ್ಪನಾದ್ರೂ ಮ್ಯಾನಸ್ ಅನ್ನೋದೇ ಇಲ್ವಾ? ಮರ್ಯಾದೆ ಉಳಿಸಿದ್ದಕ್ಕೆ ಥ್ಯಾಂಕ್ಸ್ ಹೇಳೋದು ಬಿಟ್ಟು ರೇಗ್ತಿದ್ಯಲ್ಲ. ಕಾರ್ ಸೈಡಿಗೆ ಹಾಕುವಾಗ ನೀನೇ ತಾನೇ ಹೇಳ್ದೆ ಅಕ್ಕ ಮತ್ತೆ ವಿಕ್ಕಿ ಅವ್ರ ವಿಷಯ ಹೊರಗೆ ಬರಬಾರ್ದು ಅಂತ.
ಸೊ ಆ ವಿಷಯನೂ ಗೊತ್ತಾಗಬಾರ್ದು, ನಮ್ಮಿಬ್ಬರ ಮೇಲೂ ಡೌಟ್ ಬರಬಾರ್ದು ಅಂತ ಹೇಗಂದೆ. Damn it. ಡೋಂಟ್ ವೆರಿ, ಅಣ್ಣಂಗೆ ಚೂರು ಡೌಟ್ ಬಂದಿಲ್ಲ. ಹೇಗೆ ವಿಶ್ ಮಾಡಿ ಹೋದಂತ ನೀನೇ ನೋಡ್ದಲ್ಲ. Whatever. But I don't want to see you in my office. ನಿನ್ನ ಮುಖನ ಡೈಲಿ ನೋಡಬೇಕು ಅಂತ ನೆನೆಸ್ಕೊಂಡ್ರೆ ಸಾಕು, ಕೋಪ ಬರುತ್ತೆ ನನಗೆ. ಸಾಕು ಸುಮ್ಮನಿರಪ್ಪ. ನಮಗೆ ನಿನ್ನ ಮುಖ ಡೈಲಿ ನೋಡೋಕೆ ಆಸೆ ಇದೆ ಅನ್ನೋ ಥರ ಹೇಳ್ಬೇಡ. ನನಗೂ ನಿನ್ನ ಗಂಟು ಮುತ್ತಿ ನೋಡೋಕ್ಕೆ ಕೋಪ ಬರುತ್ತೆ. ಮತ್ತೆ ಯಾಕೆ ಸುಳ್ಳು ಹೇಳ್ಬೇಕಿತ್ತು? ನಾನೇನು ಬೇಕು ಅಂತ ಹೇಳಿಲ್ಲ. ಆ ಟೈಮಲ್ಲಿ ಏನು ಹೊಳಿತೋ ಅದನ್ನು ಹೇಳಿದೆ ಅಷ್ಟೇ. ಸುಮ್ಮನೆ ತಲೆ ತಿನ್ಬಿಡು ಶುಂಠಿ ಶಂಕರ. ತೆಗೆದು ಬಾರಿಸ್ಬಿಡ್ತೀನಿ ನೋಡು. ನನ್ನ ಎದುರುಗಡೆ ನಿಂತ್ಕೊಂಡು ನನಗೆ ನಿಕ್ನೇಮ್ ಇಟ್ಟು ಕರಿತೀಯಾ? ಸರಿ ಬಿಡು, ನೀನು ಇಲ್ದೇ ಇರುವಾಗಲೇ ಇನ್ನೊಂದೆರಡು ಸೇರ್ಸ್ ಕರ್ಕೊಳ್ತೀನಿ. ಡಿಸ್ಕಸ್ಟಿಂಗ್. ಇನ್ನು ಯಾರಾದರೂ ಬಂದು ನಮ್ಮಿಬ್ರು ಒಟ್ಟಿಗೆ ನೋಡೋವರೆಗೂ ಇಲ್ಲೇ ಇರಬೇಕಾ? ನೀನು ಈಗ ನನಗೆ ಮಾಡಿರೋ ಡ್ಯಾಮೇಜಸ್ಗಳೇ ಸಾಕು. ಇನ್ನೊಂದು ಚಾನ್ಸ್ ಸಿಕ್ಕಿದ್ರು ಅವನಾಗ ಮದುವೆ ಪ್ರಪೋಸಲ್ ಕೊಡೋದಕ್ಕೆ ಬಂದಂತ ಹೇಳೋದಕ್ಕೂ ಹೆಸರೋಳಲ್ಲ ನೀನು. ಮದ್ವೆ ಅದು ನಿನ್ನ, ಅದು ನಾನು. ಏನ್ ತಮಾಷೆನಾ? ಚಿಚಿ ವ್ಯಾವ್ಯಾ. ನನ್ನ ಪ್ರೀತಿ ಯಾವ ಥರದ್ದು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ ವಿಕ್ರಾಂತ್. ನನ್ನ ಪ್ರೀತಿನ ನಿಮ್ ಜೊತೆ ಆಟ ಆಡ್ತಿರೋ ಆ ಮುದುಕಿಗೆ ಹೋಲಿಸ್ಬೇಡಿ. ಮೊದಲೇ ಹೇಳ್ತೆ ತಾನೆ ರೂಮಿಂದ ಹೊರಟೋಗಿ ಆರ್ತಿ ಬಗ್ಗೆ ಮಾತಾಡಬೇಡಿ ಅಂತ. ಇನ್ನೊಂದು ಕ್ಷಣ ಇಲ್ಲೇ ಇದ್ರೂ ಕೋಪ ತೀರೋವರೆಗೂ ಹೊಡಿತೀನಿ. ಆರ್ತಿ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿಮಗೆ. ಜಸ್ಟ್ ಗೆಟ್ ಔಟ್, ಜಸ್ಟ್ ಗೆಟ್ ಔಟ್, ಜಸ್ಟ್ ಗೆಟ್ ಔಟ್. ನನಗೆ ಹೊಡೆದೆ ಅಲ್ಲ, ನಮ್ಮಪ್ಪನೇ ನನ್ನ ಮೇಲೆ ಕೈ ಮಾಡಿರ್ಲಿಲ್ಲ. ನಿನ್ನನ್ನು ಮದುವೆ ಆಗಿ ನನ್ನ ಕಾಲ್ ಕೆಳಗಡೆ ಬಿದ್ದಿರೋ ಥರ ಮಾಡಿಲ್ಲ. ನನ್ನ ಸಾರಿಕನೇ ಅಲ್ಲ. ಇದಕ್ಕೆ ನಮ್ಮಮ್ಮ ಇವನಿಗೆ ಸಂಸ್ಕಾರ ಇಲ್ಲ ಅಂತ ಹೇಳೋದು. ಜೊತೆಲಿರೋರು ಮನುಷ್ಯರ ತಾನೆ. ಒಂದು ಮಾತು ಕುಡಿತೀರಾ ಅಂತ ಕೇಳಿದ್ರೆ ಇನ್ನು ಆಸ್ತಿ ಕರ್ಕೋಗುತ್ತೆ. ಕುಬ್ಬೆ ಮುಂಡದು. ಅದೇನು ಗುಣ್ಗುಣ ಅಂತ ಬೈಕೋತಿದ್ಯಾ? ಧೈರ್ಯ ಇದ್ರೆ ಡೈರೆಕ್ಟಾಗಿ ಮಾತಾಡು. ಮೊಬೈಲ್ ಕಳ್ಳ ಅಂದ್ರೆ ಜೇಬ್ ಮುಟ್ಟು ನೋಡ್ಕೊಂಡಂತೆ. ವಾಟ್? ಹೊಸ ಗಾದೆ ಗುರು. ನಾವ್ ಯಾವಾಗ್ಲೂ ಅಪ್ಡೇಟೆಡ್ ಅಮ್ಮ. ಯಾವಾಗ್ಲೂ ನಿಂಗೆ ಎಲ್ಲರೂ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತ ಭ್ರಮೆ ಅಲ್ವಾ? ಸೀರಿಯಸ್ ಆಗಿ ಹೇಳ್ತೀನಿ, ಆದಷ್ಟು ಬೇಗ ಡಾಕ್ಟರ್ ಹತ್ರ ತೋರಿಸ್ಕೊ. ನೀನ್ ಹಾಳಾಗ್ತಿ ಅಂತಲ್ಲ, ನಿನ್ ಜೊತೆಲಿರೋರು ಹಾಳಾಗ್ಬಾರ್ದು ಅಂತ. ಇಷ್ಟೆಲ್ಲ ಆದ್ರೂ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಈಗ ನಿನಗೆ ಬುದ್ಧಿ ಇದೆ ಅಂತ ಯಾರಪ್ಪ ಅನ್ಕೊಂಡ್ರು? ನೀನನ್ನು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಇಗ್ನೋರ್ ಮಾಡೋದು ಒಂದೇ ದಾರಿ. ನಾನೇ ಸುಮ್ಮನೆ ಇದ್ಬಿಡ್ತೀನಿ. ನಿನ್ನನ್ನು ಮಾತಾಡ್ಸೋದು ಹೇಗೆ ಅಂತ ನಮಗ್ ಗೊತ್ತಿಲ್ವಾ? ವಾಪಸ್ ಕೆಲ್ಸಕ್ಕಂತೂ ಸೇರಾಯ್ತು. ಈಗ ಡೈಲಿ ಯಾವ್ಯಾವ ಡ್ರೆಸ್ ಹಾಕ್ಬೇಕು ಅಂತ ಮೊದಲೇ ಪ್ಲಾನ್ ಮಾಡ್ಬೇಕಪ್ಪ. ಮೋಸ ಮಾಡಿ ಕೆಲ್ಸಕ್ಕೆ ಸೇರ್ಕೊಂಡೆ ಅಂತ ಮೆರಿಬೇಡ. ವಿಕ್ಕಿ ಆರ್ತಿ ಮದುವೆ ಆಗಲಿ, ನೀನು ಆಮೇಲೆ ಹೇಗೆ ಒದ್ದೋಡಿಸ್ತೀನಿ ನೋಡ್ತೀರ. ಯಾರೋ ಮಾತಾಡಲ್ಲ ಅಂದ್ರಪ್ಪ. ತೋರ್ಸ್ಕೊಂಡ್ ಕೊಡಿದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ ಯಾರು ಹೇಳಿಲ್ವಾ ನಿನ್ಗೆ? ವಾಟ್? ಏನಿಲ್ಲ, ಗೌತಮ್ ಬಂದ್ರು ಅಂದೆ. ಗೌತಮ್ ಏನು ಡಿಸೈಡ್ ಮಾಡಿದ್ರಿ? ಇವತ್ತು ಏನಾದರೂ ಕಾಲರ್ ಹಿಡಿಯೋ ಪ್ಲಾನ್ಸ್ ಇದೆಯಾ? ಐ ಆಮ್ ಸಾರಿ, ನಿನ್ನೆ ನಡೆದಿದ್ದೆಲ್ಲ ನೋಡಿದ ಮೇಲೆ ಇವತ್ತು ಮೀಟ್ ಮಾಡೋದು ಹಾಗಿರಲಿ, ನನಗೆ ಫೋನಲ್ಲಿ ಮಾತಾಡೋಕ್ಕೂ ಇಷ್ಟ ಇರಲಿಲ್ಲ. ಸಾರಿ ಅಗೇನ್, ನಾನು ತುಂಬ ಕೆಟ್ಟದಾಗ ನಡ್ಕೊಂಬಿಟ್ಟೆ. ಪರವಾಗಿಲ್ಲ, ಅವ್ರೇನು ಅಂದ್ಕೊಂಡಿಲ್ಲ. ಬಟ್ ಅದಕ್ಕೆ ಕಾರಣ ಇದೆ. ನಾನು ಆರ್ತಿಯವ್ರನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ. ಅರೇಂಜ್ ಮ್ಯಾರೇಜಲ್ಲಿ ಇಷ್ಟು ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಿಮ್ಮ ತಮ್ಮನ ಥರ ನಾನು ತುಂಬ ಕನಸು ಕಟ್ಕೊಂಡಿದ್ದೆ. ಅದಕ್ಕೆ ವಿಷಯ ಕೇಳಿ ನಂಗೆ ತಡ್ಕೊಳಕ್ಕಾಗಲಿಲ್ಲ. ಅಮೂಲ್ಯ, ಗೌತಮ್, ವಿಷಯಕ್ಕೆ ಬನ್ನಿ. ನಿನ್ನೆ ನೀವು ಫೋನ್ ಮಾಡಿ
ವಿಕ್ಕಿ ಮತ್ತು ಆರ್ತಿ ಬಗ್ಗೆ ಹೇಳಿದ್ಮೇಲೆ ನಾನು ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದೀನಿ ಆ್ಯಂಡ್ ಅದೇ ನನ್ನ ಫೈನಲ್ ಡಿಸಿಷನ್. ಡಿಸಿಷನ್ ಮಾತ್ರ ನಿಮ್ಮದು, ಆದರೆ ಅದನ್ನು ಫೈನಲ್ ಮಾಡೋದು ನಾನು. ಹೇಳಿ. ಪ್ರೀತಿ ಮಧುರ, ತ್ಯಾಗ ಅಮರ ಅಂತಾರೆ. ಆದರೆ ನಂಗೆ ತ್ಯಾಗ ಮಾಡಿ ಏನೂ ಆಗಬೇಕಾಗಿಲ್ಲ. ಆದರೆ ಆರ್ತಿಯವ್ರು ಚೆನ್ನಾಗಿರಬೇಕು ಅನ್ನೋದನ್ನ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತು. ಅವ್ರು ಒಂದು ದಿನನೂ ನನ್ನ ಹತ್ರ ಮನ್ಸು ಬಿಚ್ಚಿ ಮಾತಾಡಿಲ್ಲ ಅಂದಾಗಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು ಅವ್ರ ಮನಸ್ಸಲ್ಲಿ ಬೇರೆ ಏನೋ ಇದೆ ಅಂತ. ವಿಕ್ಕಿ ಮತ್ತು ಆರ್ತಿ ಮದುವೆಗೆ ನನ್ನ ಕಡೆಯಿಂದ ಯಾವ ಅಭ್ಯಂತರನೂ ಇಲ್ಲ. ಥ್ಯಾಂಕ್ ಯು ಗೌತಮ್. ಮನುಷ್ಯತ್ವನೇ ಇಲ್ದಿರೋ ಜನಗಳ ಮಧ್ಯೆ ನೀವು ಗ್ರೇಟ್ ಆಗಿಬಿಟ್ರಿ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಮಗೆ ಡಿಸಿಷನ್ ತಗೊಳ್ಳೋದಕ್ಕೆ ಕಷ್ಟ ಆಗಿದೆ ಅಂತ ನನಗೆ ಗೊತ್ತು. ಆದರೆ ನಮ್ಮ ಸಂಬಂಧನೇ ಮುಗ್ದೋಯ್ತು ಅನ್ಕೋಬೇಡಿ. ನೀವು ಯಾವಾಗಲೂ ನನಗೆ ಒಳ್ಳೆ ಫ್ರೆಂಡಾಗೇ ಇರ್ತೀರಾ. ನಮ್ಮ ಮನೇಲಿ ಸಡನ್ನಾಗಿ ಮದುವೆ ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಯಾರಿಗೂ ಹರ್ಟ್ ಆಗದಿರೋ ಥರ ಇದಕ್ಕೊಂದು ಸೊಲ್ಯೂಷನ್ ಹುಡುಕಿ. ಶೋರ್, ನೀವೇ ಓಕೆ ಅಂದಮೇಲೆ ಅರ್ಧ ಕೆಲಸ ಮುಗಿದ ಹಾಗೆ. ನಾನೇ ಬರ್ತೀನಿ. ಹಲೋ, ಅವರಷ್ಟೆಲ್ಲ ಮಾಡಿದ್ದಾರೆ, ಒಂದು ಥ್ಯಾಂಕ್ಸ್ ಹೇಳಕ್ಕೆ ಗೊತ್ತಾಗಲ್ವಾ? ನಾನು ಯಾಕೆ ಥ್ಯಾಂಕ್ಸ್ ಹೇಳಬೇಕು? ಅವನೇನು ಇದನ್ನೆಲ್ಲ ಸುಮ್ಮನೆ ಮಾಡಿದಾನ? ವೇದಾಂತ್ ವಸಿಷ್ಠ ವಿಷಯಕ್ಕೆ ಇಂಟರ್ಫಿಯರ್ ಆಗಿದ್ದಾರೆ ಅಂತ ಅವ್ನಿಗೆ ಅರ್ಥ ಆಗಿರುತ್ತೆ. ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಅಂತ. ಅದಕ್ಕೆ ಸುಮ್ಮನೆ ಓಕೆ ಅಂತ ಹೇಳ್ದೆ. ಅದಕ್ಕೆ ಥ್ಯಾಂಕ್ಸ್ ಬೇರೆ ಕೇಳು. ಥೂ, ನಿಂದು ಒಂದು ಜನ್ಮನ. ನಿನ್ನ ತಮ್ಮ ಮತ್ತೆ ನಮ್ಮ ಅಕ್ಕಂಗೋಸ್ಕರ ಅವರೇ ಇಷ್ಟೆಲ್ಲ ಮಾಡಿದ್ದಾರೆ. ನಿನಗೆ ಹೆಡ್ ವೈಟು, ಏನಾದರೂ ಮಾಡ್ಕೊಂಡು ಸಾಯಿ. ಒಂದು ಕೆಲಸ ಮಾಡು, ಅದನ್ನ ನೀನೇ ಮಾಡಿಬಿಡು, ಎಲ್ರಿಗೂ ಒಳ್ಳೇದು. ಅಲ್ಲ ಕಣಯ್ಯ, ಈ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಬಂದು ಹೋಗುವಾಗ ಸಂಬಂಧನೇ ಇಲ್ಲ ಅನ್ನೋ ಥರ ಹೋಗ್ತಿದ್ಯಲ್ಲ. ನೀನೇ ತಾನೇ ಹೇಳಿದ್ದು ನನಗೆ ಮನುಷ್ಯತ್ವ ಇಲ್ಲ ಅಂತ. ಅಂದಮೇಲೆ ನನ್ನ ಜೊತೆ ಯಾಕೆ ಬರ್ತೀಯ? ನಿನ್ನ ಫ್ರೆಂಡ್ ಜೊತೆನೇ ಹೋಗು. ಆ್ಯಂಡ್ ಬೈ ದ ವೇ, ಆ ನಿರ್ಜನ ಪ್ರದೇಶ ಅಂತ ಏನೋ ಹೇಳಿದ್ಯಲ್ಲ, ಅದು ನಾರ್ಮಲ್ ಆಗಿರೋ ಹೆಣ್ಮಕ್ಳಿಗೆ ಮಾತ್ರ. ನೀನಂತ ಗಂಡ್ಬೀರಿಗಲ್ಲ. ನಿಮಗೂ ಅವನಿಗೂ ಯಾವ ಆ್ಯಂಗಲಲ್ಲೂ ಮ್ಯಾಚ್ ಆಗಲ್ಲ. ಆದರೂ ಒಟ್ಟಿಗೆ ಓಡಾಡ್ತಾ ಇದ್ದೀರಲ್ಲ. ಸರಿ ಬನ್ನಿ, ನಾನೇ ಬಿಡ್ತೀನಿ. ಶುಂಠಿ ಶಂಕರ, ಹೆವಿ ಕೊಲೆಸ್ಟ್ರಾಲ್, ಗೂಬೆಗೆ ತಲೆ ತುಂಬ ಅದೇ ಇದೆ. ಎಲ್ರಿಗೂ ಕೊಲೆಸ್ಟ್ರಾಲಿಂದ ಹಾರ್ಟ್ ಅಟ್ಯಾಕ್ ಆದರೆ ಇವ್ರಿಗೆ ತಲೆನೇ ಅಟ್ಯಾಕ್ ಆಗುತ್ತೆ. ಅಕ್ಕ, ನಂಗೆ ಯಾಕೋ ಈ ಚೋಟ್ ಮೆಣಸಿನ್ಕಾಯಿ ಓದೋ ಥರ ನಾಟಕ ಮಾಡ್ತಿದ್ದಾಳೇನೋ ಅಂತ ಡೌಟು. ಕಾಮಾಲೆ ಕಣ್ಣಿರೋರ್ಗೆ ಎಲ್ಲಾನು ಹಳದಿನೇ ಕಾಣುತ್ತಂತೆ. ಹೌದೌದು, ಎಕ್ಸಾಮ್ ಮುಗಿಯಕ್ ಬಂತು, ಉಳ್ದಿರೋದು ಕಂಪ್ಯೂಟರ್ ಡ್ರಾಯಿಂಗ್ ಅಷ್ಟೇ. ತಾವ್ಯಾಕೆ ಸೈನ್ಸ್ ಇಟ್ಕೊಂಡಿದ್ದೀರೋ? ಏಯ್, ಬುಕ್ ಒಳಗೆ ಮೊಬೈಲ್ ಇಟ್ಕೊಂಡು ಗೇಮ್ ಆಡ್ತಿದ್ಯಾ ತಾನೆ? ಇಲ್ಲಪ್ಪ, ಅಮ್ಮ ಇಲ್ಲಿ ಕೆಲಸ ಹೇಳ್ಬಿಡ್ತಾರ ಅನ್ನೋ ಭಯ ಅವಳಿಗೆ. ಅಂಜು, ಬಾರ ಇಲ್ಲಿ. ಬಿಸಿ ಏನಿದೆ, ಹುಷಾರು. ಏನಾಯ್ತೆ? ಯಾಕೆ ಇಷ್ಟು ಖುಷಿಯಾಗಿದ್ಯಾ? ಅದಿದೆ, ಅಕ್ಕ ಮತ್ತೆ ವಿಕ್ಕಿ ಮದುವೆ ಗ್ಯಾರಂಟಿ ಕಣೆ. ಅಕ್ಕ ಅಕ್ಕ ನಿಂತ್ಕೊಳ್ಳೆ, ನೀನು ಹೇಳ್ತಿರೋದು ನಿಜನಾ? ಹೌದು ಕಣೆ. ಆದಿತ್ಯ ಅಕ್ಕ, ನನಗೂ ಹೇಳೆ ಅಮೂಲ್ಯ ಅಕ್ಕ ಏನಂದ್ಲು ಅಂತ. ಯಾಕೆ ಅವಳೊಳ್ಳೆ ಹಿಸ್ಟೀರಿಯಾ ಬಂದವಳ ಥರ ಆಡ್ತಿದ್ದಾಳೆ? ದೊಡ್ಡವ್ರ ವಿಷಯ ನಿನ್ಗೆ ಯಾಕೆ? ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋ. ಇದೇನಪ್ಪ
ಇವತ್ತು ನನ್ನ ಮುದ್ದಿನ ಹೆಣ್ಮಕ್ಳು ಹಲ್ ಕಾಣೋ ಥರ ಜೋರಾಗಿ ನಗ್ತಿದ್ದಾರೆ. ಏನು ವಿಶೇಷ? ಹ್ಯಾಪಿ ನ್ಯೂಸ್ ಅಮ್ಮ, ಅಕ್ಕಂಗೆ ಕೆಲಸ ಸಿಕ್ಕಿದೆ. ಹೌದೇನೆ? ಆದರೆ ನಾನು ನಿನ್ಗೆ ಹೇಳಿದ್ದೆ ಅಲ್ವಾ, ಅವಳು ಮದುವೆ ಆಗೋವರೆಗೂ ನೀನೆಲ್ಲೂ ಕೆಲಸಕ್ಕೆ ಹೋಗಬೇಡ ಅಂತ. ಅದೇನೋ ನಿಜನಮ್ಮ, ಆದರೆ ನಮಗೆ ಬೇಕಾದಾಗ ಒಳ್ಳೆ ಕೆಲಸ ಸಿಗ್ಬೇಕಲ್ಲ. ಇದು ತುಂಬ ಒಳ್ಳೆ ಕೆಲಸನಮ್ಮ, ಅದಕ್ಕೆ ಒಪ್ಕೊಂಡ್ಬಿಟ್ಟೆ. ಅದು ಸರಿ ಅನ್ನೋ, ಅವನಿದಾನಲ್ಲ ನಿನ್ನ ಹಳೆ ಬಾಸು ವೇದಾಂತು, ಅವನ ಕೆಲ್ಸಕ್ಕೆ ಹೋಲಿಕೆ ಮಾಡಿದ್ರೆ ಇನ್ನೆಲ್ಲ ಕೆಲಸ ಚೆನ್ನಾಗೇ ಇರುತ್ತೆ. ಮತ್ತೆ ಅವನ ಹತ್ರ ಮಾತ್ರ ನೀನು ಕೆಲ್ಸಕ್ಕೆ ಹೋಗ್ಬೇಡ ಅಷ್ಟೇ. ಅಯ್ಯೋ ಆಯ್ತು ಬಿಡಮ್ಮ. ಅಯ್ಯೋ ಬಾರಕ್ಕ. ಏನಾಯ್ತ್ರೆ? ಅಕ್ಕ ಅವ್ರು ಮುಟ್ಕೊಟ್ರಲ್ಲ, ಅದಕ್ಕೆ ನಾನು ಮುಟ್ಕೊಟ್ಟೆ. ಅಕ್ಕ ಈಗ ಹೇಳ, ಇದೆಲ್ಲ ಹೇಗಾಯ್ತು ಅಂತ. ಇರೇ, ನನಗೆ ವಾಪಸ್ ಅಲ್ಲೇ ಕೆಲಸ ಸಿಕ್ಕಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಅಮ್ಮಂಗೆ ಇಷ್ಟ ಆಗಲ್ಲ ಅಂತ ಅಣ್ಣಂಗೆ ಈಗಲೇ ಮೆಸೇಜ್ ಮಾಡಿಬಿಡ್ತೀನಿ. ಈಗ ಹೇಳು, ಮನೇಲಿ ಹೇಗಕ್ಕ ಮ್ಯಾನೇಜ್ ಮಾಡೋದು? ಕಷ್ಟ ಆಗಲ್ವಾ? ಈಸಿ ಆಗಿದ್ರೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕಿತ್ತೇನೆ. ಹುಟ್ಟಿಸಿದ ದೇವ್ರು ಹುಲ್ಲನ್ ಮೇಯ್ಸಲ್ಲ ಅನ್ನೋ ಹಾಗೆ ಆ ಟೈಮಿಗೆ ಏನೋ ಒಂದು ಹೊಳೆಯುತ್ತೆ. ಏನು ತಮಾಷೆನಾ? ಗೌತಮಿ ಇದಕ್ಕೆ ಒಪ್ಪಿದ್ದಾರೆ. ಇದು ದೊಡ್ಡ ವಿಷಯ ಕಣೆ. ಮೊದಲಿದ್ದನ್ನು ಅಕ್ಕಂಗೆ ಹೇಗೆ ಹೇಳ್ಬೇಕು ಅಂತ ಯೋಚನೆ ಮಾಡಬೇಕು. ಇದೇನೆ ಅಪ್ಶಕುನ? ಇವ್ ನಿನಗೆ ಯಾಕೆ ಕಾಲ್ ಮಾಡ್ತಿದ್ದಾನೆ? ಅಯ್ಯೋ, ನನ್ನ ಕತೆ ಏನು ಕೇಳ್ತೀಯಾ? ಹಲೋ, ಯಾರು ಮಾತಾಡ್ತಿರೋದು? ಹಾಂ, ಇರೊಬ್ಬರು ಅಜ್ಜಿಯರಿಗೆಲ್ಲ ಚಕ್ಲಿ ನಿಪ್ಪಟ್ಟು ಅಂತ ನಾನು ನಂಬರ್ ಕೊಟ್ಬಿಟ್ಟು ಈಗ ನನ್ನ ನಂಬರ್ ಇಲ್ಲದೆ ಇರೋ ಥರ ಡ್ರಾಮಾ ಮಾಡ್ತಿದ್ಯಾ? ಏಯ್, ಎದ್ರಿಗೆ ಸಿಕ್ಕಿದ್ದು ಜಗಳ ಮಾಡಿದ್ದು ಸಾಕಾಗಿಲ್ಲ ಅಂತ ಫೋನಲ್ಲಿ ಬೇರೆ ತಲೆ ತಿಂತಿದ್ಯಾ? ಇಡಯ್ಯ ಫೋನು. ಏಯ್, ನಿನ್ನ ಫೋನ್ ಇಟ್ಬಿಟ್ರೆ ಮುಂದೆ ಏನು ಮಾಡೋದು ಅಂತ ನಿಮ್ಮ ತಾತ ಹೇಳ್ತಾನ? ಏಯ್, ತಾತ ಗೀತ ಅಂತ ತಗಾದೆ ತೆಗೆದ್ರೆ ಫೋನಲ್ಲೇ ಅಟ್ಟಾಡ್ಸ್ಬಿಡ್ತೀನಿ. ಏನು ತಮಾಷೆನಾ? ಎಂಥ ವಂಶ ನಮ್ಮದು, ಇಡೀ ಗಲ್ಲಿಗೆ ಫೇಮಸ್ಸು. ಈಗಲೂ ನಮ್ಮ ಗಲ್ಲಿಗೆ ಬಂದು ನಮ್ಮ ತಾತನ ಹೆಸರು ಹೇಳಿದ್ರೆ ಪೇಜ್ ಕೊಟ್ಲಿ ನ್ಯೂಸ್ ಇದೆಯಮ್ಮ. ಅವರು ನಮ್ಮ ಥರ ಜೀವಂತದಂಥ ಕತೆ ಆಗಿದ್ರಂತೆ, ಆದ್ರೆ ಇವಾಗ ದಿವಂಗತ ಅಷ್ಟೇ. ಅಮ್ಮ ತಾಯಿ, ನೀನು ನಿನ್ನ ಬಾಯೋ ನಿಮ್ಮ ಬೀದಿ ಜನಗಳಿಗೆ ಅದು ಇಷ್ಟ ಆಗಬೇಕು. ದಯವಿಟ್ಟು ನಾನು ಫೋನ್ ಮಾಡಿರೋ ವಿಷಯನ ಮಾತಾಡೋದಕ್ಕೆ ಬಿಡು. ಇದು ಬದುಕೋ ದಾರಿ ಅಂದರೆ ರಿಕ್ವೆಸ್ಟ್ ಮಾಡಿದ್ರೆ ನಾವು ಯಾವಾಗಲೂ ಸೈಲೆಂಟ್ ಅಮ್ಮ. ಆಯ್ತು, ಹೇಳು ಏನು ಅಂತ. ಈಗ ಅವರಿಬ್ಬರಿಗೂ ಮದುವೆ ಮಾಡಿಸೋದು ಅಂತ ಆಗಿದೆ, ಆದರೆ ಹೇಗೆ, ಏನು ಕತೆ? ನಮ್ಮನೆ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ, ನಿಮ್ಮನೆ ನೀನು ಹೇಗೆ ಮ್ಯಾನೇಜ್ ಮಾಡ್ತೀಯಾ? ಅದಕ್ಕೂ ಮೊದಲು ಇವರಿಬ್ಬರಿಗೆ ವಿಷಯ ತಿಳಿಸೋದಾದ್ರೂ ಹೇಗೆ? ಒಂದ್ಸಲಕ್ಕೆ ಒಂದೇ ಪ್ರಶ್ನೆ ಕೇಳಯ್ಯ. ರ್ಯಾಪಿಡ್ ಫೈರ್ ರೌಂಡಲ್ಲೂ ಆನ್ಸರ್ ಮಾಡೋದಕ್ಕೆ ಗ್ಯಾಪ್ ಇರುತ್ತೆ. ನೀನೇನಯ್ಯ ಒಂದಾದ್ಮೇಲೆ ಒಂದು ಪ್ರಶ್ನೆ ಕೇಳ್ಕೊಂಡು? ಶಟಪ್. ನನಗೆ ನಿನ್ನ ಕೇಳೋ ಅಗತ್ಯ ಏನೂ ಇಲ್ಲ. ನಾನು ನನ್ನ ರೀತಿಯಲ್ಲಿ ವರ್ಕ್ ಮಾಡಿದ್ರೆ ಅದು ರಾಧ ಅಂತಾಗಿ ನಿನಗೇನೋ ತೊಂದರೆ ಆಗುತ್ತೇನೋ ಅಂತ ನೀನೊಂದು ಮಾತು ಕೇಳ್ತಿದ್ದೀನಿ ಅಷ್ಟೇ. ಇಷ್ಟೊತ್ತಿನಲ್ಲಿ ಏನಂತಕ್ಕ ಒಂದು? ಪರವಾಗಿಲ್ಲ, ಅಪರೂಪಕ್ಕೂ ನಿಂತಲೆಲ್ಲೂ ಬುದ್ಧಿ ಇದೆ ಅಂತ ಗೊತ್ತು ಮಾಡ್ತಿದ್ಯಾ. ನಾನು ನಮ್ಮನೇಲಿ ವಿಷಯ ಹೇಳೋವರೆಗೂ ನೀನು ನಿಮ್ಮನೇಲಿ ಹೇಳಕ್ ಹೋಗ್ಬೇಡ. ಇನ್ನು ಆರ್ತಿ ಅಕ್ಕಂಗೆ ಮತ್ತೆ ವಿಕ್ರಾಂತ್ ಅವ್ರಿಗೆ ವಿಷಯ ತಿಳಿಸ್ಬೇಕು. ಅದು ಬೇರೆ ವಿತ್ ಪ್ರೂಫ್ ತಿಳಿಸ್ಬೇಕು.